ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ನಿಮಗೆ ಹಳ್ಳಿ ಕರ್ಕೊಂಡು ಹೋಗ್ತೀನಿ. ಇದು ಕನಕಪುರ ರೋಡಲ್ಲಿ ಇರೋದು. ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ಕೆ ಮುನ್ನ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗ್ಬೋದು, ನಮಗೂ ಸ್ವಲ್ಪ ಬೂಸ್ಟಿಂಗ್ ಆಗುತ್ತೆ. ಈ ಪುರಾತನ ಕಾಲ ದೇವಸ್ಥಾನ ಕಮ್ಮಿ ಅಂದರೂ 400 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವ ದೇವಸ್ಥಾನ. ಬನ್ನಿ, ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಈ ದೇವಸ್ಥಾನದ ಹೆಸರು ಅರುಣಾಚಲೇಶ್ವರ ದೇವಸ್ಥಾನ. ಹಳ್ಳಿ, ಕನಕಪುರ ರೋಡ್, ಬೆಂಗಳೂರಿಂದ 40 ಕಿಲೋಮೀಟರ್ ಆಗುತ್ತೆ. ಮಾರ್ಕೆಟ್, ಮೆಜೆಸ್ಟಿಕ್ ಎಲ್ಲ ಕಡೆಯಿಂದ ಇಲ್ಲಿಗೆ ಬಸ್ ಇದೆ. ಈ ದೇವಸ್ಥಾನ ವೆರಿ ಬ್ಯೂಟಿಫುಲ್ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ ನೋಡೋಣ. ಮರಳೇಶ್ವರ, ಪಾತಾಳೇಶ್ವರ, ಮುರುಡೇಶ್ವರ, ನಂಜುಂಡೇಶ್ವರ, ಮಲ್ಲಿಕಾರ್ಜುನೇಶ್ವರ, ವೈದ್ಯನಾಥೇಶ್ವರ, ಶಾರದಾದೇವಿ ಅಮ್ಮನವರು, ಮಹಾಲಕ್ಷ್ಮಿ ಅಮ್ಮನವರು, ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ಅಮ್ಮನವರು, ಮಹಾವಿಷ್ಣು, ಅನಂತ ಪದ್ಮನಾಭೇಶ್ವರ ಸ್ವಾಮಿ, ಲಕ್ಷ್ಮೀ ಶ್ರೀ ನಾರಾಯಣ, ಸತ್ಯನಾರಾಯಣ, ಬನಶಂಕರಿ ಅಮ್ಮನವರು, ರೇಣುಕಾ ಯಲ್ಲಮ್ಮ ದೇವಿ ದೇವಿಯವರು ಕಾಣಿಸ್ತಾ ಇದ್ದಾರೆ, ಚಂದ್ರಚೂಡೇಶ್ವರ, ವೀರಭದ್ರ ಸ್ವಾಮಿ, ಶ್ರೀ ಕಾಳಿಕಾಂಬಾ ದೇವಿ, ಮಹಾಮೃತ್ಯುಂಜಯ, ಗಂಗಾಧರೇಶ್ವರ ಸ್ವಾಮಿ, ರೇವಣ ಸಿದ್ದೇಶ್ವರ, ಅಯ್ಯಪ್ಪ ಸ್ವಾಮಿ, ಉಮಾ ಮಹೇಶ್ವರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ, ಶಾಂತಾದ್ರಿಯ ಶಿವ, ವೆಂಕಟೇಶ್ವರ ಸ್ವಾಮಿ, ಸರ್ವೇಶ್ವರ ಸ್ವಾಮಿ, ಅಂಕನಾದೇಶ್ವರ, ಕಾಮಾಕ್ಷಿ ಅಮ್ಮನವರು, ಗೌರಿ ಶಂಕರ, ಆದಿಶಕ್ತಿ ದೇವಿ, ಕಾಳಭೈರೇಶ್ವರ ಸ್ವಾಮಿ, ಅನ್ನಪೂರ್ಣೇಶ್ವರಿ ಅಮ್ಮನವರು, ರಾಮೇಶ್ವರ ಸ್ವಾಮಿ, ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ರಾಮದೇವರು, ಆಂಜನೇಯ, ಅಭಯ ಆಂಜನೇಯ ಸ್ವಾಮಿ, ಮಹಾಬಲೇಶ್ವರ ಸ್ವಾಮಿ, ಒಂದು ಪತ್ರವಿದೆ, ಅಮೃತೇಶ್ವರ ಸ್ವಾಮಿ, ನವಗ್ರಹ. ನೋಡಿದ್ರಲ್ವಾ, ಈ ದೇವಸ್ಥಾನಕ್ಕೆ ಬಂದೆ ಇಷ್ಟೊಂದು ದೇವರುಗಳನ್ನ ನೀವು ದರ್ಶನ ಮಾಡಬಹುದು. ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು. ಇಷ್ಟೊಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದು
ಕಮ್ಮಿನೇ ನೋಡಿದ್ದೀನಿ. ಈ ಥರ ಉಳಿಸ್ಕೊಂಡಿರೋದು ಎಲ್ಲೂ ನಾನು ನೋಡಿಲ್ಲ ಅನ್ಸುತ್ತೆ. ಯಾರೆಲ್ಲ ನೋಡಿದ್ದೀರಾ ಈ ದೇವಸ್ಥಾನ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದ್ರೆ ಮಸ್ಟ್ ಅನ್ಶೂರ್ ನೀವು ನೋಡ್ಲೇಬೇಕಾದ ದೇವಸ್ಥಾನ. ನಮ್ಮ ಜೊತೆ ಸ್ವಾಮೀಜಿ ಇದ್ದಾರೆ, ಬನ್ನಿ ಹೇಳೋಣ. ನನ್ನ ಹೆಸರು ದಿವಾಕರ್ ಭಟ್ ಅಂತ ಹೇಳಿ, ಪ್ರಧಾನ ಅರ್ಚಕರು. ಇದು ಮುಜರಾಯಿ ಸೇರೋ ದೇವಸ್ಥಾನ. ಈ ದೇವಸ್ಥಾನ ಅರುಣಾಚಲಿಗೆ ಸೇರಿದ ದೇವಸ್ಥಾನ. ಹಾರೋಹಳ್ಳಿ ಟೌನು, ಹಾರೋಹಳ್ಳಿ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಬರ್ತದೆ. ಇದು ತುಂಬಾ ಪುರಾತನ ಕಾಲ ದೇವಸ್ಥಾನ. ಇಲ್ಲಿ ಶಿವನ ಒಂದು ಲಿಂಗ ಸಾಲಿಗ್ರಾಮ ಶಿಲಾಲಿಂಗ. ಇದು ಎಲ್ಲ ಲಿಂಗಗಳೆಲ್ಲ ವಿಶೇಷ ಲಿಂಗ. ಇದು ತುಂಬಾ ಹಳೆಯ ಕಾಲದ್ದು. ಅಂದ್ರೆ ಇಲ್ಲಿ ಯಾವುದೇ ಒಂದು ಶಿಲಾಶಾಸನ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಇದು ಚೋಳರ ಕಾಲದ ದೇವಸ್ಥಾನ, ಚೋಳರ ಕಟ್ಟಿದ ದೇವಸ್ಥಾನ ಅಂತ ಹೇಳಿ ಪ್ರತೀತಿ ಇದೆ. ಇಲ್ಲಿ ಹಲವಾರು ಭಕ್ತಾದಿಗಳು ಬರ್ತಾರೆ. ಆಮೇಲೆ ಅವರ ಕೋರಿಕೆಗಳನ್ನ, ಏನು ಬೇಡಿಕೆಗಳನ್ನ ಬೇಡ್ತಿರ್ತಾರೆ. ಅವ್ರ ಬೇಡಿಕೆಗಳು ಇಲ್ಲಿ ಸಾಕಷ್ಟು ಈಡೇರಿದ ಸದೃಶ್ಯಗಳು. ಇಲ್ಲಿ ವಿಶೇಷವಾದ ಪೂಜೆಗಳೇನಾದರೂ ನಡೆಯುತ್ತೆ? ವಿಶೇಷ ಪೂಜೆ ಇಲ್ಲಿ ಇದು ಶಿವರಾತ್ರಿ ಉತ್ಸವ ನಡೀತದೆ, ಜಾಗರಣ ನಡೀತದೆ, ಅಭಿಷೇಕ ನಡೀತದೆ. ಆಮೇಲೆ ಕಾರ್ತಿಕ ಸೋಮವಾರ, ಲಾಸ್ಟ್ ಸೋಮವಾರ ಕಡಲೆಕಾಯಿ ಪರಿಷೆ ಅಂತ ಮಾಡ್ತಾರೆ, ಜನರು ಬರ್ತಾರೆ. ಏನ್ ಟೈಮಲ್ಲಿ ಅದು? ಈ ಕಾರ್ತಿಕ ಸೋಮವಾರ, ಕಾರ್ತಿಕ ಮಾಸ ಲಾಸ್ಟ್ ಸೋಮವಾರ ಕಡಲೆಕಾಯಿ ಪರಿಷೆ ಅಂತ ಕರೀತಾರೆ. ತುಂಬಾ ವಿಜೃಂಭಣೆ ನಡೀತದೆ. ಶಿವರಾತ್ರಿ ಜಾಗರಣೆ ಇರುತ್ತೆ. ಮತ್ತೆ ಇವೆಲ್ಲ ಕೆಲಸಗಳು ಏನೇನ್ ಕೆಲಸ? ಇಲ್ಲಿ ಎಲ್ಲಾ ಇದು ಕೆಲಸಗಳೆಲ್ಲ ಒಂದು ಕಮಿಟಿ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಭಾಗ ಎಲ್ಲ ಮುಗಿದಿದೆ. ಇನ್ನು ಮುಂದಿನ ಭಾಗ, ಒಂದು ಪೂರ್ವದ ಒಂದು ಭಾಗ ಹಂಗೆ ಖಾಲಿ ಇದೆ. ಅದನ್ನ ಇದು ಮಾಡ್ಲಿಕ್ಕೆ, ದುರಸ್ತಿ ಕಾರ್ಯ ಮಾಡ್ಲಿಕ್ಕೆ ಕೈಗೊಳ್ತಾ ಇದ್ದಾರೆ. ಒಂದು ಬೋರ್ಡ್ ಹಾಕಿದ್ದಾರೆ, ಅದಕ್ಕೆ ಧನ ಸಹಾಯ ಮಾಡೋರು ಮಾಡಬಹುದು ಅಂತ ಹೇಳಿ. ಅವ್ರ ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ, 9998087758 ಅಂತ ಹೇಳಿ. ಆ ಹೆಸರಿಗೆ ಅವ್ರಿಗೆ ಯಾರು ಮಾಡೋ ಇಷ್ಟ ಇದ್ದವರು ಆ ನಂಬರ್ಗೆ ಹಣಕಾಸನ್ನು ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್. ನಿಮಗೆ ಯಾರಿಗಾದ್ರೂ ಧನ ಸಹಾಯ ಮಾಡ್ಬೇಕಂತ ಇದ್ದಲ್ಲಿ ಈ UPI ನಂಬರ್ಗೆ ನೀವು ಫೋನ್ ಮಾಡಿ ಮಾತಾಡಿಸಿ, ಹಣ ಬಂದರೆ ನೀವು ಮಾತಾಡ್ಸ್ಬೋದು. ಏನು ಮಾಡ್ಬೇಕಂತಿದ್ದೀರಾ? ಇಷ್ಟವಾಗಿದೆ ಅಂತ ನಾನು ತಿಳ್ಕೊಂತೀನಿ. ಇಷ್ಟವಾಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ನೆಕ್ಸ್ಟ್ ವಿಡಿಯೋ.